ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ 4 ಯೋಜನೆಗಳಿಗೆ ಚಾಲನೆಯನ್ನ ನೀಡಿದರು. ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ, ಆಟೋ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ವಿಸ್ತರಣೆ, ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆಗೆ ಚಾಲನೆ ಕೊಟ್ಟರು. ಈ ವೇಳೆ ಮಾತನಾಡಿದಂತ ಸಿಎಂ ಬೊಮ್ಮಾಯಿ, ನಾವು ಯುವಕರಿಗಾಗಿ ಯೋಜನೆ ಜಾರಿಗೆ ತಂದಿದ್ದೀವಿ, ನಮ್ಮದು ಹುಸಿ ಭರವಸೆ ಅಲ್ಲ ಅಂತ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯನ್ನ ಟೀಕಿಸಿದರು. ಶಕ್ತಿ ಎಲ್ಲ ನಿಮ್ಮ ಒಳಗಡೆ ಇದೆ, ನೀವು ಏನು ಬೇಕಾದರೂ ಮಾಡಬಲ್ಲಿರಿ, ನೀವು ಏನು ಬೇಕಾದರೂ ಮಾಡಬಲ್ಲಿರಿ, ಎಲ್ಲವನ್ನೂ ಮಾಡಬಲ್ಲಿರಿ, ಎಲ್ಲವನ್ನೂ ಮಾಡಬಲ್ಲಿರಿ. ಸ್ವಾಮಿ ವಿವೇಕಾನಂದರು ಹೇಳಿರುವಂತ ಮಾತು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಾಧಿಸುವ ಛಲ ಇದ್ದರೆ, ಆ ಛಲಕ್ಕೆ ಕಠಿಣ ಪರಿಶ್ರಮ ಮಾಡುವಂತ ಪ್ರವೃತ್ತಿ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ತಾವು ಮನಸ್ಸು ಏನು ಮಾಡ್ತೀರಿ ಅದು ಮಾಡಕ್ಕೆ ಸಾಧ್ಯ ಇದೆ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು, ಆತ್ಮವಿಶ್ವಾಸ ಇರಬೇಕು, ಮಾಡ್ತೀನಿ ಅನ್ನುವಂಥ ಛಲ ಇರಬೇಕು, ನಿರಂತರವಾದ ಪ್ರಯತ್ನ ಇರಬೇಕು. ಯಾವುದೂ ಅಸಾಧ್ಯ ಇಲ್ಲ, ಯಾವುದೂ ಅಸಾಧ್ಯ ಇಲ್ಲ. ಹೀಗಾಗಿ ಆ ಒಂದು ಛಲಕ್ಕೆ, ಆ ಒಂದು ದುಡಿಮೆಗೆ, ಆ ಒಂದು ಪ್ರಯತ್ನಕ್ಕೆ ಬೆಂಬಲ ಕೊಡಲು ಇವತ್ತು ಎಲ್ಲ ಯೋಜನೆಗಳನ್ನು ನಾವು ಮಾಡಿದ್ದೇವೆ. ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ 12,000 ಇವತ್ತು ಯುವಶಕ್ತಿಯ ಸಂಘಗಳನ್ನು ಮಾಡಿ ಅವರಿಗೆ ಏನು ಉತ್ಪಾದನೆ ಮಾಡಬೇಕು ಅನ್ನೋದನ್ನ ತಿಳಿ ಹೇಳಿ ಟ್ರೈನಿಂಗ್ ಕೊಟ್ಟು ಅವ್ರ ಕಡೆಯಿಂದ ಉತ್ಪಾದನೆಯನ್ನ ಮಾಡಿಸಿ, ಮಾರುಕಟ್ಟೆಯನ್ನು ಜೋಡಿಸಿ, ಬ್ಯಾಂಕ್ ಸಹಾಯ ಕೊಡಿಸಿ ಅವರು ಸ್ವಯಂ ಉದ್ಯೋಗವನ್ನು ಮಾಡಬೇಕು, ಸ್ವಾವಲಂಬನೆ ಆಗಬೇಕು, ಸ್ವಾಭಿಮಾನಿಗಳಾಗಬೇಕು. ನಮ್ಮ ಯುವಕರು ಯಾರದೇ ಕಡೆ ಕೈ ಚಾಚಬಾರದು, ಅವರು ತಮ್ಮ ಶಕ್ತಿಯಿಂದ ಮುಂದೆ ಬರಬೇಕು. ಇದು ಹಿಂಗ ಆಕಾಶ ನೋಡಬಾರದು. ಮುಷ್ಟಿ ಗಟ್ಟಿ ಮಾಡಿ ಕೆಲಸವನ್ನ ಮಾಡಿದರೆ ಮುಂದೊಂದು ದಿನ ಇದು ಬೇಡೋ ಕೈಯಲ್ಲ, ಕೊಡೋ ಕೈ ಆಗ್ತದೆ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಈ ತರದ ಯೋಜನೆ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಆಗಿರಲಿಲ್ಲ. ನಾನು ಹಳ್ಳಿಗಾಡಿನಲ್ಲಿ ಹೋದಾಗ ಯುವಕರ ಜೊತೆಗೆ ಮಾತನಾಡಿದಾಗ ನಾನು ಕೇಳ್ತಾ ಇದ್ದೆ, ಏನು ಓದಿದ್ದೀರಿ? ನಾವು PUC ಓದೇವಿ, ಡಿಗ್ರಿ ಓದೇವಿ, ಏನ್ ಮಾಡ್ತೀರಿ? ಇಲ್ರಿ, ಹೊಲ್ದಾಗ ಕೆಲಸ ಮಾಡ್ತಾ ಇದ್ದೇವೆ. ಎಷ್ಟು ಜನ ಅಣ್ಣ ತಮ್ಮಂದ್ರು? 4 ಜನ. ಎಷ್ಟು ನಿಮ್ಮ ಭೂಮಿ ಇದೆ? 2 ಎಕರೆ ಇದೆ. 2 ಎಕರೆ ಭೂಮಿ, 4 ಜನ, ಹೆಂಗೆ ಆದಾಯ ಬರ್ತೈತಿ? ಇಲ್ರಿ, ಅದರೊಳಗೆ ಗುದ್ದಾಡ್ತಾ ಇದ್ದೇವೆ. ನಮ್ಮಪ್ಪ ಬರೀ ಏನು ಕೆಲಸ ಮಾಡೋದು, ಇಲ್ಲೇ ಮಾಡಂತ ಹೇಳ್ತಾನೆ. ಇವತ್ತು ಅದೇ ಗ್ರಾಮದಲ್ಲಿದ್ದು ಒಂದು ಸಂಘ ಕಟ್ಟಿಕೊಂಡು ಅದಕ್ಕೆ ಹಣವನ್ನ ಸರ್ಕಾರದಿಂದ ಪಡೆದು, ಬ್ಯಾಂಕ್ನಿಂದ ಪಡೆದು, ಟ್ರೈನಿಂಗ್ ಅನ್ನ ಪಡ್ಕೊಂಡು ಉತ್ಪಾದನೆಯನ್ನ ಮಾಡಿ ಇವತ್ತು ಅವರಿಗೆ ಆದಾಯ, ಪ್ರತಿ ತಿಂಗಳು ಆದಾಯ ಬರೋ ರೀತಿಯಲ್ಲಿ ಆದರೆ ಅವರ ಬದುಕು ಎಷ್ಟು ಉತ್ತಮ ಆಗ್ತದೆ, ಎಷ್ಟು ಜನಕ್ಕೆ ಪ್ರೇರಣೆ ಸಿಗ್ತದೆ. ನನ್ನ ಕನಸು ಗ್ರಾಮೀಣ ಭಾಗದಲ್ಲಿರುವಂತ ಯುವಕರು ಯಾರು ಕೂಡ ಕೆಲಸ ಇಲ್ಲದೆ ಇರಬಾರ್ದು, ಎಲ್ಲರ ಕೈಗೆ ಕೆಲಸ